Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಸೂರಜ್ ರೇವಣ್ಣ ಕೇಸಿನ ಬಗ್ಗೆ ಮಾತಾಡಲೇಬೇಕು. ಯಾಕೋ ಒಂದಾದ ಮೇಲೆ ಒಂದು ಕೇಸ್ಗಳು ಬರ್ತಾನೆ ಇವೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾನೆ ಇದೆ. MLC ಸೂರಜ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಬಂದಿರುವಂಥದ್ದು. ಈಗ ಕಂಪ್ಲೇಂಟನ್ನು ಯಾರು ಕೊಟ್ಟಲ್ಲ ಆ ಸಂತ್ರಸ್ತ ಮಾತಾಡ್ತಾ ಇದ್ದಾನೆ. ಬನ್ನಿ ನೋಡೋಣ. ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು 4 days ಹಿಂದೆ ಮೆಸೇಜ್ ಮಾಡಿದ್ರು, ಫ್ರೀ ಆಗಿದ್ರೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ. ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅಂತೇಳಿ ಬಾಕ್ಲಾಕ್ಸಿ ಕೈ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದ್ರು. ಮತ್ತೆ ಮುಂದೆ ಇತ್ತ ನಡಿಬಾರ್ದ ಘಟನೆ ಎಲ್ಲ ಅಲ್ಲಿ ನಡೆಯಿತು. ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ಈಗ ನೀನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಲಿ. ಇಲ್ಲಾಂದರೆ ಏನೋ ಒಟ್ಟಿನಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ. ಅವರು ಇಲ್ಲ ಇಲ್ಲೇ ಮುಚ್ಚಾಕೊಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನನ್ನು ಪೂರ್ತಿ ಇಲ್ಲಿಗೆ ಇವನನ್ನು ಸುಮ್ಮನೆ ಇರಿಸ್ಬಿಡೋಣ, ಇಲ್ಲ ಅಂದರೆ ಏನು ನನ್ನನ್ನು ಟಾರ್ಗೆಟ್ ಮಾಡಿದ್ರು. ಒಟ್ಟಿನಲ್ಲಿ ಇದು ಮುಂದುವರಿಬಾರ್ದು, ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾಯಿದ್ರು. ಅದರ್ ಡೈಲಿ ಕೆಲಸ ಕೊಡಿಸ್ತೀನಿ, ನೀನೇನಾದರೂ ಬೇಡ, ನಿನ್ನ ಲೈಫ್ ಸೆಟ್ಲ್ ಮಾಡ್ತೀನಿ, ನೀನು ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ನೀವು ಈ ವಿಚಾರ ಬೇರೆ ಯಾರಾದ್ರೂ ಗಮನಕ್ಕೆ ತಂದಿದ್ರಾ? ಶಿವು ಅಂತೇಳಿ ಫ್ರೆಂಡ್ ಇದ್ದ, ಅವನು ಒಬ್ಬನಿಗೆ ಹೇಳ್ಕೊಂಡಿದ್ದೆ ಅವನ ಹತ್ರ. ಸೂರಜ್ ಅವನು ಫ್ರೆಂಡ್, ತುಂಬಾ ಆತ್ಮೀಯರು. ಏನ್ ಹೇಳಿದ್ರು ನಿಮಗೆ ಶಿವು ಅವರು? ಶಿವು ಅಂದ್ರೆ ಶಿವುಗೆ ನಾನು ಹೇಳಿದಾಗ ಅವರು ಶಿವು ಹೋಗಿ ಅವನಿಗೆ ಹತ್ರ ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ. ಸೂರಜ್ ಈ ತರ ಎಲ್ಲ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದಾನ ಅಂತ ಹೇಳ್ಬಿಟ್ಟು ಅವನನ್ನೇ ಡೀಲಿಗೆ ಇವನು ಮತ್ತೆ ಅವನಿಗೆ ಹೇಳಿದ್ದಾನೆ, ಬೇರೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಶಿವ ಕಡೆಯಿಂದ ನನ್ನನ್ನು ಹೆಂಗಾದ್ರೂ ಮಾಡಿ ಡೀಲಿಗೆ ಒಪ್ಪಿಸ್ಬಿಟ್ಟು ಇವನ ಇಲ್ಲಿಗೆ ಸುಮ್ಮನೆ ಇರಿಸ್ಬಿಡೋಣ, ಇಲ್ಲಾಂದರೆ ನನ್ನನ್ನೇ ಡೀಲಿಗೆ ಒಪ್ಪಿಸ್ಬಿಟ್ಟು ಇಲ್ಲ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ಥರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಉಲ್ಟಾ ಕೇಸ್ ಆಗಿ ಇವನು ಹಿಂಗೆ ಮುಂದೆ ಒಬ್ಬಿಸ್ಬೋದು ಜಾಸ್ತಿ ಜನಕ್ಕೆ ಅಂತೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡಿಸಿ ನನ್ನ ಮೇಲೆ ನನ್ನನ್ನೇ ಏನಾದರೂ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಡೀಲು ಅಂದರೆ ಈಗ ನಡೆದಿದ್ದ ವಿಚಾರ ಎಲ್ಲನೂ ಮುಚ್ಚಾಕೋಕ್ಕೋಸ್ಕರ ಇಲ್ಲ ಇಷ್ಟಕ್ಕೆ ಮುಗಿಸ್ಬಿಡೋಣ ಅಂತೇಳಿ ಇವನು ಮುಂದುವರಿಯೋದು ಬೇಡ ಅಂತೇಳಿ ಡೀಲ್ ಮಾಡುತ್ತೆ. ಹಣದ ಆಮಿಷ ಹೇಳಿದ್ನಲ್ಲ, ಹಣದ ಆಮಿಷ, ಕೆಲಸ ಕೊಡಿಸ್ತೀನಿ ಅಂತ ಅದನ್ನೇನು ಮಾತಾಡಲಿಲ್ಲ. ದುಡ್ಡು ಕೊಡ್ತೀನಿ, ಈಗ ಫಸ್ಟ್ನೇ ದಿನ ಮಾತಾಡಿದಾಗ 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಫಸ್ಟ್ 5-10 ಲಕ್ಷ ಅಂದು, ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತೇಳಿ, ಆಮೇಲೆ 1 ಕೋಟಿ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಎಲೆಕ್ಷನ್ ಸೊ ಇದು ಸಂಗತಿ. ಆ ವ್ಯಕ್ತಿ ಮಾತಾಡ್ತಿದ್ದಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ವಿ. ಎಲ್ಲೋ ಒಂದು ಕಡೆಗೆ ಡೀಲ್ಗೆ ಕರೆದಿದ್ರು ಅನ್ನುವಂಥ ಮಾತನ್ನು ಅಂತ ಹೇಳಿರೋದು. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಮುಂದುವರೆದ ಭಾಗ ಇದು. ಇವತ್ತು ಹೊಳೆನರಸೀಪುರದ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗುವಂಥ ಸಾಧ್ಯತೆ ಇದೆ. ವಕೀಲರ ಮುಖಾಂತರ ಸಂತ್ರಸ್ತ ದೂರು ದಾಖಲಿಸಲು ತಯಾರಿ ಮಾಡ್ಕೊಳ್ತಾ ಇದ್ದಾನೆ. ಅರಕಲಗೂಡು ತಾಲೂಕಿನ JDS ಕಾರ್ಯಕರ್ತ ಯುವಕ ನೋಡಿ ಇದು ಸಂಗತಿ. ತೋಟದ ಮನೆಗೆ ಕರೆಸಿ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿದರು ಅನ್ನುವಂಥ ಆರೋಪ. ಜೂನ್ 16ರಂದು ಸೂರಜ್ ತೋಟದ ಮನೆಯಲ್ಲಿ ದೌರ್ಜನ್ಯ ಮಾಡಿದ್ದಾರೆ ಅಂತ ಈತ ಆರೋಪಿಸಿದ್ದಾನೆ. ಹೊಳೆನರಸೀಪುರ ತಾಲೂಕಿನ ಗನ್ನಿಕಡ ಗ್ರಾಮದ ತೋಟದ ಮನೆ. ನಿನ್ನೆ ಬೆಂಗಳೂರಿನಲ್ಲಿ DG-IGPಗೆ ದೂರು ನೀಡಿದ್ದಂಥ ಸಂಗತಿ ಇವತ್ತು ಅಧಿಕೃತವಾಗಿ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೇ ಈತ ದೂರನ್ನು ನೀಡ್ತಾ ಇದ್ದಾನೆ. ಸೊ ಇದು ಸಂಗತಿ. ವಕೀಲರ ಮುಖಾಂತರ ದೂರು ದಾಖಲಿಸಬೇಕು ಅಂತ, ಯಾಕಂದರೆ ನಿನ್ನೆ ಬೆಂಗಳೂರಿಗೆ ಬಂದು ಈ ನೇರವಾಗಿ ಪೊಲೀಸ್ ಮಹಾನಿರ್ದೇಶಕರಿಗೆ ನಿನ್ನೆ ದೂರನ್ನು ಸಲ್ಲಿಸಿ ಹೋಗಿದ್ದಾರೆ. ಈಗ ಅಧಿಕೃತವಾಗಿ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗ್ತಾ ಇದೆ. ಅದಾಯಿತು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮುಜುಗರಗಳು ಎದುರಾಗ್ತವೆ. ಯಾಕಂದರೆ ಇದ್ಯಾಕೋ ಒಂದಾದ ಮೇಲೆ ಒಂದು ಸೇರ್ಕೊಳ್ತಾ ಇದೆ.
ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಕೇಳುವಂಥ ಪ್ರಯತ್ನವನ್ನು ಮಾಡಿದರು ಪತ್ರಕರ್ತರು. ಇನ್ನೇನು ಉತ್ತರ ಕೊಡ್ತಾರೆ ಕುಮಾರಸ್ವಾಮಿ ಆದ್ರೂ ಅವ್ರಿಗೂ ಒಂದಾ ಎರಡ ಈ ರೀತಿ. ಅದಕ್ಕೆ ಅವ್ರು ಹೇಳಿದ್ದಾರೆ, ಇಂಥ ಸಹವಾಸಗಳೇ ಬೇಡ, ನೀವೇನಾದ್ರೂ ಏನು ಅಂತಂದರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಈ ಕೇಂದ್ರದ ಬಗ್ಗೆ, ಯೋಜನೆಗಳ ಬಗ್ಗೆ, ಅದ್ರ ಬಗ್ಗೆ ಪ್ರಶ್ನೆ ಕೇಳ್ರಪ್ಪ, ಹೇಳ್ತೀನಿ, ಇಂಥ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಬೇಡಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ನೋಡಿ, ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ. ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ? ಅದರ ಅವಶ್ಯಕತೆ ಏನಿದೆ? ಅದು ಕಾನೂನು ಇರ್ತದೆ, ಕಾನೂನು ನೋಡ್ಕೋತಾರೆ. ರಾಜ್ಯದ ಬಗ್ಗೆ ಇದ್ರೆ ಅದು 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 ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಕುಮಾರಸ್ವಾಮಿ ಅವರ ಮಾತು. ಇನ್ನು ಬಂಡೆಪ್ಪ ಕಾಶೆಂಪುರ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಪಕ್ಷಕ್ಕೆ ಮುಜುಗರ ತರುವಂಥ ಪ್ರಯತ್ನಗಳಿವೆಲ್ಲವೂ ಕೂಡ ಈ ರೀತಿ ಎಲ್ಲೋ ಒಂದು ಕಡೆಗೆ ಈಗ ಕುಮಾರಸ್ವಾಮಿ ಮಾತಾಡುವಂಥ ಸಂದರ್ಭದಲ್ಲಿ ಕೂಡ ಅದೇ ಹೇಳಿದರು, ಮುಂದೆ ಇದೆಲ್ಲದರ ಬಗ್ಗೆಯೂ ಕೂಡ ವಿವರಣೆಗಳು ಬರ್ತವೆ ಅಂತ. ಅಂದರೆ ಇಲ್ಲಿ ಯಾರ್ದು ಷಡ್ಯಂತ್ರ ಇದೆ ಅನ್ನುವಂಥ ದಾಟಿನಲ್ಲಿ ಕುಮಾರಸ್ವಾಮಿ ಹೇಳಿದರು. ಇದೇ ಮಾತನ್ನು ಬಂಡೆಪ್ಪ ಕಾಶೆಂಪುರ್ ಕೂಡ ಹೇಳಿದ್ದಾರೆ. ಕಾನೂನು ವ್ಯಾಪ್ತಿಯಲ್ಲಿ ಯಾರೇ ತಪ್ಪು ಮಾಡಿದ್ರು ಕಾನೂನಿನ ವ್ಯಾಪ್ತಿಯಲ್ಲಿ ಏನು ಪ್ರಕ್ರಿಯೆ ನಡಿಬೇಕು ಅಂತ ಅದು ನೋಡೋಣ. ಈಗ ಒಂದೊಂದು ಯಾಕೆ ಇವೆಲ್ಲ ಹಿಂದಿಂದ ಹಿಡಿದು ಬರಬೇಕಾಗಿತ್ತು, ಒಂದೊಂದು ಇವತ್ತು ಯಾಕೆ ಬರ್ತಾ ಇದೆ ನೋಡಿ. ನಾ ಏನು ಹೇಳಿದೆ, ಯಾವ ಕಾನೂನು ವ್ಯಾಪ್ತಿಯಲ್ಲಿ ಯಾರೇ ಒಂದು ತಪ್ಪು ಮಾಡಿದ್ರು ಅದು ಶಿಕ್ಷೆ ಆಗುತ್ತೆ, ಅದಕ್ಕೆ ನಾವು ಬೆಂಬಲಿಸ್ತೀವಿ. ಆಯ್ತಾ? ಅದು ಮುಂದೆ ಪ್ರಜ್ವಲ್ ರೇವಣ್ಣ ಅವರ ಆಗುತ್ತೆ. ಈಗ ಹಿಂದೆ ಕ್ರಮ ಬಂದಿತ್ತು, ನಾವು ಪ್ರಜ್ವಲ್ ಅವ್ರ ಮ್ಯಾಗ ಅಮಾನತು ಮಾಡಿದೆವು, ಗೊತ್ತಾಯ್ತಾ? ಹಾಗಾಗಿ ಅದಕ್ಕೇನಿಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಏನೇನಾಗುತ್ತೆ ಅದು ಆಗುತ್ತೆ. ನೋಡಿ, ನಾಯಕರುಗಳಿಗೆ ಯಾವುದೇ ನಾಯಕರಿಗೆ ಈ ಪ್ರಶ್ನೆ ಕೇಳೋದಂಥ ಸಂದರ್ಭದಲ್ಲಿ ಸಹಜವಾಗಿ ಮುಜುಗರಕ್ಕೊಳಗಾಗ್ಬಿಡ್ತಾರೆ ಅಂತ. ಯಾಕಂದರೆ ಇನ್ನೇನು ಉತ್ತರ ಕೊಡೋಕ್ಕೆ ಸಾಧ್ಯ? ಈಗ ಒಂದು ಕಡೆಗೆ ಅಣ್ಣಂದೊಂದು ಕೇಸು, ತಮ್ಮಂದೊಂದು ಕೇಸು, ಇದೇ ಥರ ಕೇಸ್ಗಳನ್ನ ಕೇಳ್ಕೊಳ್ತಾ ಹೋದರೆ ಕುಮಾರಸ್ವಾಮಿಗೂ ಉತ್ತರ ಕೊಡೋಕ್ಕಾಗಲ್ಲ, ಬಂಡೆಪ್ಪ ಕಾಶೆಂಪುರ್ ಅವ್ರಿಗೂ ಉತ್ತರ ಕೊಡೋಕ್ಕಾಗಲ್ಲ. ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಇದೇ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು. ಆವಾಗ ಹೇಳಿದಂಥ ಮಾತೇನು ಅಂದರೆ, ಕಾನೂನು ತನ್ನ ವ್ಯಾಪ್ತಿನಲ್ಲಿ ಏನೇನು ಕ್ರಮ ಕೈಗೊಳ್ಳುತ್ತೆ, ತಪ್ಪಿತಸ್ಥರಿದ್ದರೆ ಶಿಕ್ಷೆ ಅನುಭವಿಸ್ತಾರೆ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂಥ ಕ್ರಮ ಅವರ ಮೇಲೆ ಆಗಬೇಕು. ಒಳ್ಳೆ ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂಥ ಕ್ರಮ ಅವರ ಮೇಲೆ ಆಗಬೇಕು. ನಿಜ, ಯಾರೋ ತಪ್ಪು ಮಾಡಿರ್ತಾರೆ, ತಪ್ಪು ಮಾಡಿದ್ರೋ ಇಲ್ಲೋ ಅನ್ನುವಂಥದ್ದು ಕೂಡ ಇನ್ನೂ ಇರಲ್ಲ. ಇನ್ನು ಆರೋಪಿಗಳು ಮಾತ್ರ. ಇಂಥ ಸಂದರ್ಭದಲ್ಲಿ ಏನಂದರೆ ತಪ್ಪು ಮಾಡಿರ್ತಾರೆ ಅಂತ ತಕ್ಷಣ ನಾವು ಬೇರೆ ಬೇರೆ ಕೇಳೋದು ಕೂಡ ತಪ್ಪಾಗುತ್ತೆ. ಆದರೆ ಏನಾದರೂ ತಪ್ಪು ಮಾಡಿದರೆ ಕಾನೂನು ವ್ಯಾಪ್ತಿನಲ್ಲಿ ಕ್ರಮ ತಗೊಳ್ತೀವಿ ಬಿಡಿ ಅನ್ನುವಂಥ ಮಾತನ್ನು ಜೋಶಿ ಅವರು ಕೂಡ ಹೇಳಿದ್ದಾರೆ. ಇನ್ನು ಸಿ ಟಿ ರವಿ ಅದನ್ನೇ ಹೇಳಿದ್ದಾರೆ, ಯಾರಿಗೆ ಪ್ರಶ್ನೆ ಕೇಳಬೇಕು ಅವ್ರು ಕೇಳಿ, ನಮಗೆ ಯಾಕೆ ಈ ಪ್ರಶ್ನೆ ಕೇಳ್ತೀರಿ ಅಂತ ಕೇಳ್ತಾರೆ ಸಿ ಟಿ ರವಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀರಿ, ಕೇಳೋರ ಹತ್ರ ಕೇಳಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀರಿ, ಕೇಳೋರ ಹತ್ರ ಕೇಳಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀರಿ, ಕೇಳೋರ ಹತ್ರ ಕೇಳಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀರಿ, ಕೇಳೋರು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರಿಗೂ ಕೂಡ ಪತ್ರ ಹೋಗಿದೆ ಎನ್ನುವಂಥ ಮಾತಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅಂದರೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲ, ನನಗೆ ಇಂಥದ್ದು ಯಾವುದೇ ಪತ್ರ ಬಂದಿಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಅದೇ ಇನ್ನೂ ಯಾವುದು ಕಂಪ್ಲೇಂಟ್ಸು ಹಾಸನ ಜಿಲ್ಲೆನಲ್ಲಾಗಲಿ ಅಥವಾ ಬೆಂಗಳೂರಿನಲ್ಲಾಗಲಿ ಯಾವುದು ಕಂಪ್ಲೇಂಟ್ ಬಂದಿಲ್ಲ. ಕಂಪ್ಲೇಂಟ್ಸ್ ಇನ್ನೂ ಬಂದಿಲ್ಲ ನಮಗೆ. ಅಧಿಕೃತವಾಗಿ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿವರೆಗೂ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ. ಇಲ್ಲ, ನಮ್ಗೆ ಯಾವುದು ಬಂದಿಲ್ಲ. ನನಗೆ ಪತ್ರ ಬರೆದಿದ್ದಾರೆ ಗೃಹ ಸಚಿವರಿಗೆ ಅಂತೆಲ್ಲ ಹೇಳಿದಾರಂತೆ. ಅವರು ನಮಗೆ ಬಂದಿಲ್ಲ, ನನಗೆ ಯಾವುದು ಪತ್ರ ಬಂದಿಲ್ಲ, ಪತ್ರನೂ ಬಂದಿಲ್ಲ. ಮತ್ತು ಕಂಪ್ಲೇಂಟ್ ಯಾವುದೇ ಸ್ಟೇಷನಲ್ಲಿ ಯಾರ ಕಡೆಯಿಂದನೂ ಲಾಡ್ಜ್ ಆಗಿಲ್ಲ. ಸೂರಜ್ ಅವರು ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ಯಾರೋ ಶಿವಕುಮಾರ್ ಅಂತೇಳಿ ಅವ್ರ ಕಡೆಯವರು ಏನೋ ಅವ್ರು ಅದು ಬಿಟ್ಟರೆ ಬೇರೆ ಇನ್ಯಾವುದು ಕಂಪ್ಲೇಂಟ್ ಇಲ್ಲ. ಗೊತ್ತಿಲ್ಲ, ಅದನ್ನು ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಈಗ ಮಾಡಿ ಅದನ್ನು ಏನು ಅಂತೇಳಿ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಅಲ್ಲ, ಫಸ್ಟ್ ಗೊತ್ತಾಗಲಿ ಅಲ್ಲ, ಇದರ ನೈಜತೆಯನ್ನು ಚೆಕ್ ಮಾಡಬೇಕಲ್ಲ. ಚೆಕ್ ಮಾಡಿದ ಮೇಲೆ ಅದು ಮಾಧ್ಯಮದಲ್ಲಿಂದ ಹತ್ತಾರು ಸಂಗತಿಗಳು ಬರ್ತವೆ. ಬರೀ ಇಂಥದ್ರಿಂದಲೇ ನಾವು ಉತ್ತರ ಕೊಡೋಕೆ ಆಗಲ್ಲ ಅಂದಿದ್ದಾರೆ ದಿನೇಶ್ ಗುಂಡೂರಾವ್. ಅದೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಕಾನೂನು ಪ್ರಕಾರ ಏನಿದೆ ಅದು ಆಗಬೇಕಷ್ಟೇ, ಇನ್ನೇನಿಲ್ಲ.
ಅದೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಕಾನೂನು ಪ್ರಕಾರ ಏನಿದೆ ಅದು ಆಗಬೇಕಷ್ಟೇ, ಇನ್ನೇನಿಲ್ಲ. ಅದೇನೋ ಕಂಪ್ಲೇಂಟ್. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ವಲಯದಲ್ಲೂ ಕೂಡ ಏನಾದರೂ ಚರ್ಚೆಗಳಾಗಿದೆಯಾ, ಪೊಲೀಸರು ಮೀಟಿಂಗ್ಗಳು ಮಾಡಿದಾರಾ, ಮುಖ್ಯಮಂತ್ರಿ ಜೊತೆಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಚರ್ಚೆ ಆಗಿದೆಯಾ ಅನ್ನುವಂಥದ್ದು. ಈ ಸೂರಜ್ ವಿರುದ್ಧದ ಏನು ಪ್ರಕರಣ ಈಗ ದಾಖಲಾಗಬಹುದು, ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆಗೆ ಏನಾದರೂ ಸೂಚಿಸ್ತಾರಾ CM? DGIGP ಅಲೋಕ್ ಮೋಹನ್ CM ಅವ್ರನ್ನ ಭೇಟಿ ಮಾಡಿದಾರಂತೆ. ಯಾಕಂದರೆ ಅವ್ರಿಗೂ ಕೂಡ ಒಂದು ದೂರು ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಲೋಕ್ ಅವರು ಮಾಹಿತಿ ಕೊಟ್ಟಿದ್ದಾರಂತೆ. ದೂರುದಾರ ಅಧಿಕೃತ ದೂರು ಕೊಟ್ಟ ಬಳಿಕ ಕ್ರಮ ಕೈಗೊಳ್ತೀವಿ ಎನ್ನುವಂಥ ಮಾತು. ದೂರು ಕೊಟ್ಟ ಬಳಿಕ ಸರ್ಕಾರ ಬಹುಶಃ ಏನು ಅಂದರೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಅಂತ ಕೂಡ ಹೇಳಿರಬಹುದು. ಇವಾಗ ಅಧಿಕೃತವಾಗಿ ದೂರು ಕೊಡ್ತಾನೆ. ಈಗ ಹೋಗಿ ಈ ಗ್ರಾಮಾಂತರ ಠಾಣೆಗೆ ಅವ್ರು ದೂರನ್ನು ಕೊಡ್ತಾರೆ. ಕೊಟ್ಟಾದ ಮೇಲೆ ಸೂರಜ್ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.